ಹಾಯ್ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ರಿ ಅಂತ ಹೇಳಿ ಭಾವಿಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮಗೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಎರಡನೇ ODI ಪಂದ್ಯ ಇತ್ತು. ಇದು ಸಿಡ್ನಿಯಲ್ಲಿ ಇತ್ತು. ಸಿಡ್ನಿ ಅಂತ ಹೇಳ್ತಿದ್ದಾಗೆ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿಗೆ ತುಂಬಾ ಫೇವ್ರೆಟ್ ಪಿಚ್ ಅಂತಲೇ ಹೇಳ್ಬೋದು. ಶುಭಮನ್ ಗಿಲ್ ಟ್ಯಾಸ್ ಅನ್ನು ಸೋಲ್ತಾರೆ. ಜೊತೆಗೆ ಅವ್ರೇನು ಮಾಡ್ತಾರೆ, ಆಸ್ಟ್ರೇಲಿಯಾದವರು ನಮಗೆ ನೀವೇ ಬ್ಯಾಟಿಂಗ್ ಆಡಿ ಅಂತೇಳಿ ಬ್ಯಾಟಿಂಗನ್ನು ಆಯ್ಕೆ ಮಾಡಿ ನೀವೇ ಮಾಡ್ಕೊಳ್ಳಿ ಅಂತ ಹೇಳಿ ಬಿಡ್ತಾರೆ. ಆದರೆ ಓಪನರ್ಗಳಾದಂಥ ಗಿಲ್ ಮತ್ತು ರೋಹಿತ್ ಅತ್ಯುತ್ತಮ ಬ್ಯಾಟಿಂಗನ್ನು ಆಡೋದ್ರಲ್ಲಿ ವಿಫಲರಾಗ್ತಾರೆ. ಹೌದು, ರೋಹಿತ್ ಅತ್ಯುತ್ತಮವಾಗಿ ಆಡ್ತಾರೆ, ಆದರೆ ಗಿಲ್ ಅವರು ಅಷ್ಟು ಅತ್ಯುತ್ತಮವಾಗಿ ಆಡೋದಿಲ್ಲ. ಯಾಕಂತ ಹೇಳಿದ್ರೆ ಅವರು 9 ರನ್ಗಳನ್ನು ಗಳಿಸಿ ಔಟ್ ಆಗಿಬಿಡ್ತಾರೆ. ರೋಹಿತ್ ಶರ್ಮಾ ಅವರು 97 ಬಾಲ್ಗಳಲ್ಲಿ 73 ರನ್ನ ಹೊಡಿತಾರೆ ಸ್ನೇಹಿತರೆ. ಇದು ಅವರ 59ನೇ ಇಂಟರ್ನ್ಯಾಷನಲ್ ಸೆಂಚುರಿ ಕೂಡ, ಹಾಫ್ ಸೆಂಚುರಿ ಕೂಡ ಆಗಿರುತ್ತೆ ಇದರಲ್ಲಿ. ಇನ್ನು ನಮ್ಮ ಕಿಂಗ್ ವಿರಾಟ್ ಕೊಹ್ಲಿ ಅವರು 2 ಮ್ಯಾಚುಗಳಲ್ಲೂ ಕೂಡ ಶೂನ್ಯವನ್ನು ಸುತ್ತಿದ್ದಾರೆ. ಯಾಕಂತ ಹೇಳಿದ್ರೆ ಅವರು ಇಂಟರ್ನ್ಯಾಷನಲ್ಲಿ ಮತ್ತೆ ಮರಳಿ ಬಂದಿದ್ದಾರೆ. ಯಾಕಂತ ಹೇಳಿದ್ರೆ ಅವ್ರಿಗೂ ಸ್ವಲ್ಪ ಕಷ್ಟ ಆಗುತ್ತೆ. ಮುಂದಿನ ಪಂದ್ಯದಲ್ಲಾದರೂ ಅವರು ಒಂದು ಸೆಂಚುರಿಯನ್ನು ಹೊಡಿಲಿ ಅಂತ ಎಲ್ಲರೂ ಭಾವಿಸೋಣ. ಶ್ರೇಯಸ್ ಅಯ್ಯರ್ ಅವರು 61 ರನ್ಗಳನ್ನು ಹೊಡೆಯುತ್ತಾರೆ. ಜೊತೆಗೆ ಅಕ್ಷರ್ ಪಟೇಲ್ ಅವರು ಕೂಡ ಅವ್ರದ್ದೇ ಆದಂಥ ಒಂದು ಕಾಂಟ್ರಿಬ್ಯೂಷನ್ ಕೊಡ್ತಾರೆ. 44 ರನ್ಸ್ ಅವರು ಕೂಡ ಹೊಡಿತಾರೆ. KL ರಾಹುಲ್ ಅವರು 11 ರನ್ ಹೊಡಿತಾರೆ ಅಷ್ಟೇ. ಯಾಕಂತ ಹೇಳಿದ್ರೆ ಅವರು ಮಿಡಲ್ ಡೌನಲ್ಲಿ ಬರ್ತಾರೆ. ಯಾಕಂತ ಹೇಳಿದ್ರೆ ಅವರು ಓಪನರ್ ಆಗಿರೋ ಕಾರಣ ಅವರು ಡೌನಲ್ಲಿ ಬರುವಂಥ ಅವರು ಪ್ರೂವ್ ಮಾಡಿದ್ದಾರೆ. ಆಲ್ಮೋಸ್ಟ್ ಎಲ್ಲದರಲ್ಲೂ ಕೂಡ ಪ್ರೂವ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಟೋಟಲಾಗಿ ಇಂಡಿಯಾ ಏನು ಮಾಡುತ್ತೆ, 264 ಇಂಡಿಯಾ ಸ್ಕೋರ್ ಮಾಡುತ್ತೆ. ಅದರಲ್ಲಿ 9 ವಿಕೆಟ್ಗಳನ್ನು ಕೂಡ ಕಳ್ಕೊಳ್ಳುತ್ತೆ. ನಿಮಗೆಲ್ರಿಗೂ ಗೊತ್ತಿರುವ ಹಾಗೆ ಆಸ್ಟ್ರೇಲಿಯಾ ಚೇಸು ಕೂಡ ಮಾಡುತ್ತೆ. ಎಷ್ಟು ಓವರಲ್ಲಿ 46.2 ಓವರ್ಗಳಲ್ಲಿ ಚೇಸು ಕೂಡ ಮಾಡುತ್ತೆ. ಇನ್ನು 22 ಬಾಲ್ಗಳನ್ನು ಉಳಿಸುತ್ತೆ. ಆದರೆ ಚೆನ್ನಾಗಿ ಅತ್ಯುತ್ತಮವಾಗಿ ಬೌಲಿಂಗ್ ಕೂಡ ಆಗ್ತಾ ಇರುತ್ತೆ ನಮ್ಮ ಇಂಡಿಯಾ ಪರ. ಆದರೆ ಅದರಲ್ಲಿ ಅವ್ರೇನು ಮಾಡ್ತಾರೆ, ಸಿರಾಜ್ ಅವರು 1 ವಿಕೆಟನ್ನು ತಗೊಂಡ್ರೆ ಅಕ್ಷದೀಪ್ ಅವರು 2 ವಿಕೆಟನ್ನು ತಗೊಳ್ತಾರೆ. ಜೊತೆಗೆ ಹರ್ಷಿತ್ ರಾಣಾ ಅವರು ಕೂಡ 2 ವಿಕೆಟನ್ನು ತಗೊಳ್ತಾರೆ. ಸುಂದರ್ ಕೂಡ ಅವರು 2 ವಿಕೆಟನ್ನು ತಗೊಳ್ತಾರೆ. ಜೊತೆಗೆ ನಮ್ಮ ಅಕ್ಷರ್ ಪಟೇಲ್ ಬ್ಯಾಟಿಂಗಲ್ಲಿ ಕಾಂಟ್ರಿಬ್ಯೂಟ್ ಮಾಡಿ, ಬೌಲಿಂಗಲ್ಲೂ ಕೂಡ ಕಾಂಟ್ರಿಬ್ಯೂಟ್ ಮಾಡಿ 1 ವಿಕೆಟನ್ನು ಕೂಡ ತಗೊಳ್ತಾರೆ. ಆಸ್ಟ್ರೇಲಿಯಾ ಬೌಲಿಂಗ್ಗೆ ಬರೋದಾದರೆ ಬ್ರೈಟ್ಲೈಟ್ ಅವರು 3 ವಿಕೆಟನ್ನು ತಗೊಳ್ತಾರೆ. ಇನ್ನು ಆ್ಯಡಮ್ ಜಂಪಾ ಅವರು ಕೂಡ ಅತ್ಯುತ್ತಮವಾಗಿ ಬೌಲಿಂಗ್ ಮಾಡ್ತಾರೆ, 4 ವಿಕೆಟನ್ನು ತಗೊಳ್ತಾರೆ. ಇನ್ನು ಮಿಚೆಲ್ ಸ್ಟಾರ್ಕ್ ಅವರು 2 ವಿಕೆಟನ್ನು ಕಬಳಿಸ್ತಾರೆ. ಸ್ನೇಹಿತರೆ, ನಿಮಗೆಲ್ರಿಗೂ ಗೊತ್ತು, ಇವರು ಇಂಡಿಯಾದ ಬೌಲರ್ಗಳನ್ನು ಕಾಡಲಿವಲ್ಲಿ ಇವರು ಯಶಸ್ವಿಯಾದರು. 74 ರನ್ನನ್ನು ಕೂಡ ಗಳಿಸ್ತಾರೆ. ನೆಕ್ಸ್ಟು ಕೂಪರ್ ಕಾನ್ಲಿ ಅವರು 61 ರನ್ಗಳನ್ನು ಗಳಿಸ್ತಾರೆ. ಇದೊಂದು ವಿಕೆಟ್ ನಮ್ಮ ಇಂಡಿಯಾವನ್ನು ಸೋಲಿಸೋದು ಈಸಿ ಆಗಿಬಿಡುತ್ತೆ ಸ್ನೇಹಿತರೆ. ಹೌದು, ಇವರೊಬ್ಬರು ಇಂಡಿಯಾದ ಆಪೋಸಿಟಿಗೆ ನಿಂತಿರೋ ಕಾರಣ ಕಾನ್ಲಿ 61 ರನ್ಗಳನ್ನು ಗಳಿಸ್ತಾರೆ. ಇವರೊಬ್ಬರು ಇಂಡಿಯಾವನ್ನು ತುಂಬ ಕಾಡ್ತಾರೆ ಅಂತಲೇ ಹೇಳ್ಬೋದು. ನಿಮಗೆಲ್ರಿಗೂ ಕೂಡ ಗೊತ್ತು, ಎಷ್ಟು ಒಂದು ಕ್ಯಾಚ್ ಡ್ರಾಪ್ ಮಾಡಿದ ಇಂಡಿಯಾ ಅದರಿಂದ ನಮ್ಮ ಇಂಡಿಯಾವನ್ನೇ ಕೆಳಗೆ ಬಗ್ಸೋ ಥರ ಮಾಡುತ್ತೆ. ಅಂದರೆ 2ನೇ ODI ಪಂದ್ಯದಲ್ಲಿ ಕೆಳಗೆ ಬಗ್ಸೋ ಥರ ಮಾಡಿಬಿಡುತ್ತೆ. ಇದರಿಂದ ಎಲ್ರಿಗೂ ಕೂಡ ಬೇಸರವನ್ನು ಕೂಡ ತಂದಿದೆ ಅಂತಲೇ ಹೇಳ್ಬೋದು. ಇನ್ನು 1 ವಿಕೆಟಿಂದ ಕೂಡ, ಇನ್ನು 2 ವಿಕೆಟ್ಗಳಿಂದ ಕೂಡ ಆಸ್ಟ್ರೇಲಿಯಾ ಗೆದ್ದಿತ್ತು. ಅದು ನಿಮಗೇನು ನೋಡಿದ್ದೀರಿ. ನೋಡೋಣ ಮುಂದಿನ ಪಂದ್ಯದಲ್ಲಾದರೂ ಇಂಡಿಯಾ ಗೆಲ್ಲುತ್ತಾ. ಯಾಕಂದರೆ ಆಲ್ರೆಡಿ ಸರಣಿ ಅವರ ವಶ ಆಗಿದೆ. ಆದ್ದರಿಂದ ಅವರು ಮತ್ತೆ ಇನ್ನೊಂದು ಪಂದ್ಯದಲ್ಲಾದ್ರು ಗೆಲ್ಲುತ್ತಾ ಅಂತ ಕಾದು ನೋಡೋಣ. ಥ್ಯಾಂಕ್ ಯು ಸ್ನೇಹಿತರೆ, ಥ್ಯಾಂಕ್ ಯು.